ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಸರ್. ನಮಗೆ ಗೊತ್ತಿರೋದು ತುಂಬಾ ಒಳ್ಳೆಯವರು ಮತ್ತು ತುಂಬಾ ಕೆಟ್ಟವರು ಇಬ್ಬರೇ. ನಿಮ್ಮ ಕಾದಂಬರಿಯಲ್ಲಿ ಬರೋ ಎಲ್ಲಾ ಪಾತ್ರಗಳು ಗ್ರೇ ಶೇಡೆಡ್. ಅವರಲ್ಲಿ ಒಳ್ಳೆತನೂ ಇದೆ, ಕೆಟ್ಟತನ ಇದೆ. ನಾವೆಲ್ಲರೂ ಬಹುಶಃ ಹಾಗೆ ಇರೋದು. ಅದೇ ಸರಿಯಾದ ವಿಧಾನ ಅಂತ ನನ್ಗನ್ಸುತ್ತೆ. ರವಿ ಸರ್, ಈ ನರೇಷನ್ನಲ್ಲಿ ನೀವೇ ಹೇಳಿದ ಹಾಗೆ ಪಾತ್ರ, ಪ್ಲಾಟ್, ಎವ್ರಿಥಿಂಗ್ ವಾಸ್ ರೆಡಿ ನಾವೆಲ್ ಆಗಿ. ಆದರೆ ನಿಮಗೆ ಆಟವಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಸಿಕ್ಕಿದ್ದು ಭಾಷೆ. ಆ ಭಾಷೆಯಲ್ಲಿ ಇದನ್ನು ಓದಿದಾಗ ನರೇಷನ್ಗೆ ನೀವು ಮೈಸೂರು ಕನ್ನಡ ಬಳಸ್ಕೊಂಡಿದ್ದೀರಾ, ಅವರ ಮಾತುಗಳನ್ನ ಉತ್ತರ ಕನ್ನಡದ ಭಾಷೆನ ಬಳಸಿದ್ದೀರಾ. ಹೀಗೆ ಭಾಷೆಯಲ್ಲಿ ನೀವು ಬೇರೆ ಬೇರೆ ಥರ ಆಟ ಆಡಿರೋದು ಕಾಣಿಸುತ್ತೆ ಓದುವಾಗ. ಸ್ಪೆಸಿಫಿಕಲಿ ಭಾಷೆಗೆ ನೀವು ಯಾವ ಥರ ಕೊಡುಗೆ ಕೊಟ್ಟಿದ್ದೀರಾ ಈ ಅನುವಾದದ ಮೂಲಕ ಅಂತ ನಿಮ್ಗನ್ಸುತ್ತೆ? ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡುವಾಗ್ಲೇ ಹೇಳಿದಾಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ನಮ್ಮ ನಾಡಿನ ಕಥೆಯೇ ಆಗಿದೆ, ಓದಿಸ್ಕೊಂಡು ಹೋಗುತ್ತೆ. ಪತ್ತೇದಾರಿನೂ ಇದೆ, ಸಾಮಾಜಿಕನೂ ಇದೆ, ಇತಿಹಾಸ ಹಿಂದಿಂದಲೇ ಸ್ವಲ್ಪ ತೆಳ್ಳಗಿದೆ. ಇದು ತುಂಬಾ ಸುಲಭ ಆಗ್ಬಿಡುತ್ತಲ್ಲ ನನಗೆ. ನಾನು ಮೊದಲನೇ ಸಲ ಬರ್ತಾ ಇರೋ ಕಾದಂಬರಿ ಪ್ರಕಟವಾಗ್ತಿರೋದು ಮೊದಲನೇದು. ಆದ್ರೆ ಇಷ್ಟೊಂದು ಸುಲಭ ನನಗೆ ನಾನೇ ಮಾಡ್ಕೊಂಡ್ಬಿಟ್ರೆ ಏನು ಅಂತ ನಾನು ಚಾಲೆಂಜ್ ಮಾಡ್ಕೊಂಡೆ. ಅದಕ್ಕೆ ಇದು ವಿಜಯನಗರ, ಅದ್ರ ಸುತ್ತಮುತ್ತ ಒಂದು ವಾರ ಎತ್ತಿನ ಬಂಡಿಲಿ ಹೋದ್ರೆ ವಿಜಯನಗರ ಸಿಗುತ್ತೆ, ದೂರದಲ್ಲಿ ಮರಾವಳಿ ಅನ್ನೋ ಗ್ರಾಮ. ಸೊ ಇಷ್ಟು ದೂರಕ್ಕೆ ಅಂದ್ರೆ ನಾನು ಒಂದು ಆಯ್ಕೆ ಮಾಡ್ಕೊಂಡೆ, ಈ ಮರಾವಳಿ ಅನ್ನೋದು ಉತ್ತರ ಕರ್ನಾಟಕ ಹಾಕ್ಬಿಡೋಣ. ಇವ್ರ ಜೊತೆ ಮಾತಾಡ್ತಾ ಇದ್ದೆ, ವಾರಕ್ಕೊಂದ್ಸಲ ನಾವು ಭೇಟಿ ಆಗ್ತಾ ಇದ್ವಿ, ವಾಕಿಂಗ್ ಹೋಗ್ತಾ ಇದ್ವಿ, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಂದು ಚೌಕಟ್ಟು ಏನಿದೆ, ನನ್ನ ಕಲ್ಪನೆ ಏನಿದೆ, ಏನ್ ಮಾಡ್ಕೋಬಹುದು ಅಂತ. ಇವರಿಗೆ ಮೈಸೂರು ಕನ್ನಡನೂ ಅಷ್ಟು ಸುಲಭವಾಗಿ ಓದಕ್ ಬರಲ್ಲ, ನಿಧಾನಕ್ಕೆ ಓದ್ತಾರೆ. ಇನ್ನು ಉತ್ತರ ಕನ್ನಡ ಹಾಕ್ಬಿಟ್ರೆ, ಕರ್ನಾಟಕ ಹಾಕ್ಬಿಟ್ರೆ ಇವ್ರು ಓದೋದೆಲ್ಲ ನಾನೇನ್ ಬೇಕಾದ್ರೂ ಮಾಡ್ಕೋಬಹುದು. ದಟ್ಸ್ ಜೋಕಿಂಗ್. ನಾವು ತುಂಬಾ ಆನೆಸ್ಟ್ ಆಗಿ ನನಗೆ ಎಷ್ಟು ಸ್ವತಂತ್ರ ಇದೆ ಸೃಜನಶೀಲತೆಗೆ, ಕ್ರಿಯೇಟಿವಿಟಿಗೆ. ಆಮೇಲೆ ಇವ್ರು ಹೇಳಿದ್ದು ಭಾಷೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಬೇಕು ನನಗೆ ಅಂತ. ಅಂದ್ರೆ ಇಟ್ ಡಿಡ್ಂಟ್ ಮೀನ್ ದಟ್ ದೇರ್ ಆರ್ ಸಮ್ ಇಡಿಯಮ್ಸ್ ಅಂಡ್ ಫ್ರೇಸಸ್, ಮೆಟಫರ್ಸ್ ಇನ್ ಇಂಗ್ಲಿಷ್. ಅದನ್ನ ಕನ್ನಡಕ್ಕೆ ವರ್ಡ್ ಟು ವರ್ಡ್ ಮಾಡಕ್ಕಾಗಲ್ಲ. ಗೊತ್ತು, ಕೆಲವು ಪದ್ಯಗಳಿದೆ, ಶೃಂಗಾರ ಭಾವ ರಸ ಇದೆ, ಬೈಗುಳುಗಳಿದೆ, ಇಂಗ್ಲಿಷ್ ಬೈಗುಳನ್ನ ನಾನು ಅದನ್ನ ಹೆಂಗೆ ಕನ್ನಡದ್ದು ಆ ಕಾಲದಲ್ಲಿ ಆ ಸೀಮೆಯಲ್ಲಿ ಏನು ಇರಬೇಕು ಬೈಗುಳುಗಳು. ಸೊ ಇದೆಲ್ಲ ತರುವಾಗ ನನ್ಗನ್ನಿಸ್ತು, ಆ ಸೀಮೆ ಉತ್ತರ ಕರ್ನಾಟಕದಲ್ಲಿದ್ರೆ ಒಂಥರ ಕಾಂಟ್ರಾಸ್ಟ್ ಇರುತ್ತೆ ಅಂತ. ಮೈಸೂರು ಕನ್ನಡಿಗನಾಗಿ ಕಥೆನ ಬರಿತಾ ಇರೋದು, ನಿರೂಪಣೆ ಅಂದ್ರೆ ಭಾಷಾಂತರ. ಇವರು ಮೈಸೂರು ಸೀಮೆ ಅವರೇ. ಸಂಭಾಷಣೆನ ಉತ್ತರ ಕರ್ನಾಟಕದ ಮರಾವಳಿಯಲ್ಲಿದೆ, ಅಲ್ಲಿ ಜನ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಾರೆ. ಹಾಗಂತ ನಾನು ಆರಿಸ್ಕೊಂಡೆ. ನನಗೆ ಸ್ವಲ್ಪ ಚಾಲೆಂಜ್ ಆಗ್ಲಿ ಅಂತ. ಅದರಲ್ಲಿ ಉತ್ತರ ಕರ್ನಾಟಕದ ಸಂಭಾಷಣೆಯಲ್ಲಿರೋ ಸೊಗಡು ನಮ್ಮ ಭಾಷೆಯಲ್ಲಿ ಬರಲ್ಲ. ಒಂಥರ ಮಂಗಳೂರು ಕನ್ನಡಕ್ಕೆ, ಕುಂದಾಪುರ ಕನ್ನಡಕ್ಕೆ ಒಂಥರ ಸೊಗಡು, ಅದೇ ತರ ಇಲ್ಲಿ ಮರಾವಳಿ ಅನ್ನೋದು ಅಲ್ಲಿದ್ದರಿಂದ ಅದನ್ನ ಆರಿಸ್ಕೊಂಡೆ. ಅದಲ್ದೇನೆ ಇನ್ನೊಂದು ಸ್ವಲ್ಪ ಕಷ್ಟ ಕೊಡಬೇಕು ಅನ್ನಿಸ್ತು. ಈಗ ಯಾರಾದ್ರೂ 500 ವರ್ಷ ಹಿಂದಿನ ಕಾದಂಬರಿ ಕತೆ ಬರೀತಾ ಇದ್ರೆ ಇಂಗ್ಲಿಷ್ ಪದಗಳನ್ನು ಉಪಯೋಗಿಸ್ತಾರ? ಇಲ್ಲ. ಬೆಂಗಳೂರಲ್ಲಿ ಈಗಿನ ಕಾಲಕ್ಕೆ ಬರೀಬೇಕು ಅಂದ್ರೆ ಇಂಗ್ಲಿಷ್ ಜಾಸ್ತಿ, ಕನ್ನಡ ಕಡಿಮೆ. ಆದ್ರೆ ನಾನು ಆಗ ಇಂಗ್ಲಿಷ್ನ ಅವಾಯ್ಡ್ ಮಾಡಬೇಕು ಪೂರ್ತಿ. ಅದೇ ರೀತಿ ಆ ಕಾಲದಲ್ಲಿ ಇನ್ನು ಬಹಮನಿ ಸುಲ್ತಾನದ್ದು ತುಂಬಾ ಸಾಬ್ರಿಗಳು ಬಂದಿರಲಿಲ್ಲ. ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕನ್ನಡದಲ್ಲಿ ತುಂಬಾ ಉರ್ದು ಶಬ್ದಗಳು ಬಂತು, ಫಾರ್ಸಿ ಶಬ್ದಗಳು. ನಾವು ಎಷ್ಟು ಬದಲಾಗ್ಬಿಟ್ಟಿದ್ವಿ, ಭಾಷೆ ಎಷ್ಟು ಬದಲಾಗಿದೆ ಅಂದ್ರೆ, ಬದಲಾವಣೆ ಅನ್ನೋದೇನೆ ಪಾರ್ಸಿಯಿಂದ ಬಂದಿರೋದು. ಬದಲ್ ಜಾಗ ಇಲ್ಲ, ಅದಕ್ಕೆ ಬೇರೆ, ಅದಕ್ಕೆ ಆ ಜಾಗದಲ್ಲಿ ಇನ್ನೇನ್ ತೆಗಿಲಿ, ಜಾಗ ಅನ್ನೋ ಪದಾನು ಪಾರ್ಸಿಯಿಂದಾನೇ ಬಂದಿರೋದು. ಇಷ್ಟು ತುಂಬಾ ಪದಗಳಿದೆ, ನಮ್ಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಮಾತಾಡ್ತಿರ್ತೀವಿ. ನಾನು ಸ್ವಲ್ಪ ನನ್ನ ಡಿಕ್ಷನರಿಲಿ ಒಕ್ಕಣೆ ಅಂತ ಇದೆ, ಅಲ್ಲೋಗಿ ನೋಡಿದ್ರೆ ಕಷ್ಟವಾದ ಪದಗಳ ಅರ್ಥ ಕಡಿಮೆ. ಅಲ್ಲಿ ನಾನು ಯಾವ ಪದಗಳನ್ನ ಬಳಸಿಲ್ಲ ಅನ್ನೋದನ್ನೇ ಲಿಸ್ಟ್ ಮಾಡಿದ್ದೀನಿ ಕೊನೆಯ ಪುಟದಲ್ಲಿ. ಹಾಗೇನೆ ಗ್ರಾಮ್ಯದ ಉತ್ತರ ಕರ್ನಾಟಕದ ಭಾಷೆ ಸ್ವಲ್ಪ ಕೆಲವು ಪದಗಳು ಮಾತ್ರ ಕಷ್ಟ ಇದೆ, ಅದ್ರದ್ದು ಇದೆ. ಯಾವ್ಯಾವ ಉರ್ದು ಪಾರ್ಸಿ ಪದಗಳನ್ನು ಬಳಸಿಲ್ಲ ಅದನ್ನ ಕನ್ನಡದಲ್ಲಿ ಹಾಕಿದ್ದೇನೆ. ಬದಲಾವಣೆ ಅನ್ನೋದಕ್ಕೆ ಮಾರ್ಪಾಡು ಅನ್ನೋ ಇದೆಲ್ಲ ಇಲ್ಲ, ಜಾಗ ಅನ್ನೋದಕ್ಕೆ ತಾವು, ಕಡೆ, ಇದೆಲ್ಲ ಉದಾಹರಣೆಗಳಿದೆ. ಅದಕ್ಕೋಸ್ಕರ ನನಗೆ ನಾನೇ ಕಷ್ಟ ಕೊಟ್ಕೊಂಡಾಗ ನಿಜವಾಗ್ಲೂ ಅದು ನನಗೆ ಮುದ ಕೊಡ್ತಾ ಇತ್ತು. ಅದು ಓದುಗರಿಗೂ ಅಷ್ಟೇ ಮುದ ಕೊಡುತ್ತೆ ಅನ್ನೋದು ನನ್ ನಂಬಿಕೆ ಇತ್ತು. ಆ ತರ ಫೀಡ್ಬ್ಯಾಕ್ಗಳು ಬರ್ತಾ ಇದೆ. ಈಗ ಎಷ್ಟರ ಮಟ್ಟಿಗೆ ಭಾಷಾ ಅನುವಾದ, ಭಾವಾನುವಾದ ಆಗಿದೆ ನನ್ನ ಪ್ರಯತ್ನದಿಂದ ಅನ್ನೋ ಅಳತೆ ಓದುಗರಿಗೆ, ವಿಮರ್ಶಕರಿಗೆ